ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಭಗವಂತನು ಧರ್ಮದ ಸಾಕಾರ ಮೂರ್ತಿಯಾಗಿದ್ದಾನೆ. ಧರ್ಮದಿಂದ ಬೆಳಕುಂಟಾದಾಗ ಮಾತ್ರವೇ ಭಗವಂತನ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗುತ್ತದೆ. ಧರ್ಮವು ಮಾನವ ಜನಾಂಗದ ಕಲ್ಯಾಣಕ್ಕೆ ತಳಹದಿ ಇದ್ದಂತೆ. ವೇದಗಳು, ಶಾಸ್ತ್ರಗಳು, ಪುರಾಣ ಇತಿಹಾಸಗಳು ಧರ್ಮದ ಪರಿಣಯವನ್ನು ಕಂಡಾಗ ಘೋಷ್ಯವಾಗಿ ಕಾಯ್ತಾ ಇರುತ್ತದೆ ಎಂದು ಶ್ರೀ ಕಾಳಿಕಾತನೆಯ ಉಮಾಮಹೇಶ್ವರ ಸ್ವಾಮೀಜಿಗಳು ತಿಳಿಸಿದರು. ಮತ್ತೆ ಗುರುವಿನ ಅನುಗ್ರಹ ಹೇಗೆ ಸಿಗುತ್ತೆ? ಗುರುವಿನ ಅನುಗ್ರಹ ಸಿಗಬೇಕಾದ್ರೆ ನಮ್ಮಲ್ಲಿ ಗುರಿ ಇರಬೇಕು. ಮಾತಿಗಿಂತ ದೊಡ್ಡ ಗುರು ಇಲ್ಲ. ಪ್ರಥಮ ಮಕ್ಕಳಿಗೆ ಕೊಡುವಂತ ಶಿಕ್ಷಣ, ವೇದಗಳ ಬಗ್ಗೆ ತುಂಬಾ ಚೆನ್ನಾಗಿ ಅಣ್ಣಯ್ಯನವರು. ಶಿಡ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪಾಪಾಗ್ನಿ ಮಠದ ಓಂಕಾರ ಜ್ಯೋತಿ ಆಶ್ರಮದ ಶ್ರೀ ಕಾಳಿಕಾತನೆಯ ಉಮಾಮಹೇಶ್ವರ ಸ್ವಾಮೀಜಿಗಳು, ಶ್ರೀ ಅಣ್ಣಯ್ಯಪ್ಪ ಸ್ವಾಮೀಜಿಗಳು, ಬ್ರಹ್ಮಶ್ರೀ ರಾಮಚಂದ್ರ ರೆಡ್ಡಿ ಸ್ವಾಮಿಗಳು, ವೀರೇಗೌಡ ಸ್ವಾಮಿಗಳು ಆಗಮಿಸಿ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರವಚನ ನೀಡಿದರು. ಕಾರ್ಯಕ್ರಮಕ್ಕೆ ಬಂದಂತಹ ಸ್ವಾಮೀಜಿಗಳನ್ನು ಹಾಗೂ ಮುಖ್ಯ ಅತಿಥಿಗಳನ್ನು ಗ್ರಾಮದ ಹೆಣ್ಣು ಮಕ್ಕಳು ಕಳಸಗಳನ್ನು ಹೊತ್ತು ನಾದಸ್ವರದೊಂದಿಗೆ ಮೆರವಣಿಗೆ ನಡೆಸಿ ದೇವಾಲಯಕ್ಕೆ ಬರಮಾಡಿಕೊಂಡರು. ಗ್ರಾಮದ ಬ್ಯಾಟರಾಯಸ್ವಾಮಿ ದೇವಾಲಯದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಕಾರ್ಯಕ್ರಮದಲ್ಲಿ ಶ್ರೀ ಕಾಳಿಕಾತನೆಯ ಉಮಾಮಹೇಶ್ವರ ಸ್ವಾಮಿಗಳು ಮಾತನಾಡಿ, ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ. ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಸನಾತನ ಧರ್ಮದ ಬಗ್ಗೆ, ಗುರು ಹಿರಿಯರ ಬಗ್ಗೆ ಹೇಳಿಕೊಡುತ್ತಿಲ್ಲ. ಹಿಂದಿನ ಕಾಲದಲ್ಲಿ ತಂದೆ ತಾಯಂದಿರು, ಅಜ್ಜಿ ತಾತಂದಿರು ತಮ್ಮ ಮಕ್ಕಳನ್ನು ಮಡಿಲಲ್ಲಿ ಕುಳ್ಳರಿಸಿಕೊಂಡು ರಾಮಾಯಣ ಮಹಾಭಾರತದ ಬಗ್ಗೆ ಹೇಳಿಕೊಡುತ್ತಿದ್ದರು. ಅದರಂತೆ ಮಕ್ಕಳಲ್ಲಿ ನಾನು ರಾಮನಂತೆ ಆಗಬೇಕು, ಅರ್ಜುನನಂತೆ ಆಗಬೇಕೆಂಬ ದೃಢ ಮನಸ್ಸು ಉದ್ಭವವಾಗುತ್ತಿತ್ತು. ಆದರೆ ಈಗ ಮೊಬೈಲ್ಗಳ ಹಾವಳಿ ಹೆಚ್ಚಾಗಿದ್ದು ಧರ್ಮದ ಬಗ್ಗೆ ಅರಿವೇ ಇಲ್ಲದಂತಾಗಿದೆ ಎಂದು ತಿಳಿಸಿದರು. ಬೇರೆ ಯಾರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಹುಟ್ಟಿಸಿದ್ರೆ ಸಾಲದು, ಆ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಕೊಡಬೇಕು. ಅವಾಗ ಹೇಳಿದಾಗೆ ಮಕ್ಕಳೇ ನಮ್ಮ ಆಸ್ತಿ. ಅದು ಪ್ರತಿಯೊಂದು ಮನೆಯಲ್ಲೂ ಕೂಡ ಬರಬೇಕಾಗಿದೆ. ಇವತ್ತಿನ ದಿನಮಾನಗಳಲ್ಲಿ ಆ ಮೊಬೈಲ್ ಅಲ್ಲಿ ಬರತಕ್ಕಂತ ಕೆಲವೊಂದು ವಿಚಾರಗಳು, ಮೊಬೈಲ್ ಬೇಕು ಬೇಡ ಅಂತಲ್ಲ, ಮಕ್ಕಳ ಹತ್ರ ಸಾಕು ಮೊಬೈಲ್ ಅನ್ನ ಕೊಟ್ಬಿಡ್ತಾರೆ. ಏನಾಗಬೇಕು ಪರಿಸ್ಥಿತಿ ಮಕ್ಕಳದ್ದು? ಹಿಂದೆ ತಾತಂದಿರು ಎಲ್ಲ ಏನ್ ಮಾಡ್ತಾ, ಅಜ್ಜಿಯಂದಿರೆಲ್ಲ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಮಕ್ಕಳಿಗೆ ಕಥೆ ರೂಪವಾಗಿ ಭಗವದ್ಗೀತೆ ಬಗ್ಗೆ ಇರ್ಬೋದು, ರಾಮಾಯಣದ ಬಗ್ಗೆ ತಿಳುವಳಿಕೆ ಹೇಳುವರು ಮಳ್ಳಲ್ಲಿ ಕೂತ್ಕೊಳಿಸ್ಕೊಂಡು. ಇವತ್ತು ಅದೆಲ್ಲ ಮಾಯವಾಗ್ಬಿಟ್ಟಿದೆ. ಮಕ್ಕಳ ಹತ್ರ ಸಾಕು ಅದಿನ್ಯಾವುದೋ ಫಿಲ್ಮ್ ಕಥೆ ಹೇಳಿಕೊಳ್ಳುತ್ತೆ. ಏನಾಗ್ಬೇಕು ಮಕ್ಕಳಲ್ಲಿ? ಮಕ್ಕಳ ಮನಸ್ಸನ್ನು ದೃಢಗೊಳಿಸ್ಬೇಕು. ನಾವು ಇದೇನ್ ಮಾಡೋ ಅವಶ್ಯಕತೆ ಇಲ್ಲ. ನಿತ್ಯ ಭಜನೆ ಮಾಡುವಂಥದ್ದು, ಒಂದು ಅರ್ಧ ಗಂಟೆ ಕೂತ್ಕೊಂಡು ಭಜನೆ ಮಾಡುವಂತ ಒಳ್ಳೊಳ್ಳೆ ವಿಚಾರಗಳು ಬರುತ್ತೆ ಮೊಬೈಲ್ ಅಲ್ಲಿ. ಇಂತಹ ಮಹಾತ್ಮರು ನುಡಿದಂತ ವಿಚಾರಗಳು ಬರುತ್ತೆ, ಅದನ್ನು ನುಡಿಬಹುದು. ಗ್ರಾಮದ ಅಣ್ಣಯ್ಯಪ್ಪ ಸ್ವಾಮಿಗಳು ಭಕ್ತಾದಿಗಳಿಗೆ ಹಿತವಚನಗಳನ್ನು ತಿಳಿಸಿಕೊಟ್ಟು ಗ್ರಾಮದ ಉದ್ಧಾರಕ್ಕಾಗಿ ಮುಂದಿನ ದಿನಗಳಲ್ಲಿ ಗ್ರಾಮದಲ್ಲಿ ಪಂಚಗುರು ವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸುವ ಉದ್ದೇಶ ಹೊಂದಿದ್ದು, ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಸಹಕರಿಸಬೇಕೆಂದು ತಿಳಿಸಿದರು. ಬೆಂಗಳೂರಿನ ವಾರಣಾಸಿ ಆಶ್ರಮದ ಬ್ರಹ್ಮಶ್ರೀ ರಾಮಚಂದ್ರ ರೆಡ್ಡಿರವರು ಅಣ್ಣಪ್ಪ ಸ್ವಾಮೀಜಿಗಳಿಗೆ ಬೆಳ್ಳಿ ಕಿರೀಟ ತೊಡಿಸಿ ಸನ್ಮಾನಿಸಿ ಗೌರವಿಸಿದರು. ఈ కలియుగ స్థితిలో నాకేమీ అవసరం లేదు, ఈ కలియుగ సౌఖ్యాలు అవసరం లేదు, నాకు మోక్షం ప్రారంభించలేదు. భర్త ఏమన్నాడు, ఆ మోక్షం ఎప్పుడో ఒకప్పుడు వస్తుంది, కానీ నేను ఈ తాలూకా పరిగణంలో నేను ఒక దొరవలే బతకాలనుకుంటున్నాను, నాకు ఒక వ్యాధిగా ఒక బంగారం అన్నాడు. గురువు ఏం చేసినాడు, ఆయన నీకు బతికిన వ్యాధికి నేను ఇస్తాను, దాన్ని తీసుకొని పోయి సదా సేవ చేసి దానికి మేతాంగిళ్ళు పెట్టి మంచి మంచి ఆహారం పెట్టాలని చూసి చెరుకులను వేసి చేస్తా ఉండు, కొన్ని రోజులు అది బంగారం అయిపోతుంది, సూపర్ తప్ప ఉన్నాడు. సంతోషంగా యానికి తోలుకు వచ్చాడు. భార్య వచ్చింది. భార్య ఏం చేసింది, వచ్చిందాకా ఒక రూమ్ వచ్చి ధ్యానాన్ని చూసేసింది. గురువు మహావాక్యం ఇచ్చాడు కదా యముకి, ధ్యానం తప్ప ఆయనకి ఏమీ తెలియదు. ఈయనేం చేసినాడు,
ఏసినాడు దండిగా మేత పెట్టాడు, గట్టు గెలిచి పెట్టాడు, ఆకులు పెట్టాడు, సరుకులు పెట్టాడు. కానీ రమా బంగారంగా యానిగా బంగారంగా నువ్వు బంగారం అయిపోతే నీ పరిగణానికి దొరకాపోతే కాదని మనసులో ఉంది. కాలే 1 నెల పెట్టాడు, 2 నెలలు పెట్టాడు, 6 నెలలు పెట్టాడు. కాలే ఇన్ని చిరాకు వచ్చింది. ఇన్ని రోజులు పెట్టా కూడా నువ్వు బంగారం. ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ಮಾತನಾಡಿ, ನಮ್ಮ ಸಮಸ್ಯೆಗಳು ಬಗೆಹರಿಯಬೇಕೆಂದರೆ ಗುರುವಿನ ಆಶೀರ್ವಾದ ಬೇಕು. ಇಂದು ನಮ್ಮ ಜಗತ್ತು ಬೆಳೆಯುತ್ತಿರಲು ಕಾರಣ ಗುರುವಿನ ಆಶೀರ್ವಾದದಿಂದ ಎಂದು ತಿಳಿಸಿದರು. ಪರೋಕ್ಷವಾಗಿ ಇಡೀ ಮನುಕುಲಕ್ಕೆ ನಮಗೆ ಮಾರ್ಗದರ್ಶಕರಾಗಿ ಭಗವದ್ಗೀತೆನ ಮತ್ತು ಮಹಾಭಾರತದ ರೂಪನೇ ನಮಗೆ ಒಂದು ಗೀತೆಯ ಮೂಲಕ ಸಾರಾಂಶನ ತಿಳಿ ಹೇಳಿರುವಂಥದ್ದು ನಮ್ಗೆಲ್ರಿಗೂ ಸಹ ಗೊತ್ತಿರೋಂಥ ವಿಚಾರ. ಗುರುನ ನಾವು ಸ್ಮರಣೆ ಮಾಡೋಂಥದ್ದು, ಅವರ ಶಕ್ತಿ ನಮಗೆ ಬಹಳ ಅಮೂಲ್ಯ ಆಗ್ರ. ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ನಮ್ಮ ಅಜ್ಞಾನದಲ್ಲಿ ನಮ್ಮನ್ನ ತಿದ್ದಿ ತೀಡಿ ಪ್ರತಿಯೊಂದು ಹಂತದಲ್ಲಿ ನಾವು ಹುಟ್ಟಲಿಂದಲೂ ಸಹ ನಮ್ಮ ತಾಯಿ ತಂದೆ ಮೊದಲ ಗುರುವಾದ್ರೆ ನಮಗೆ ಶಾಲೆಯ ಶಿಕ್ಷಕರು, ತದನಂತರ ನಮ್ಮ ಬಂಧು ಬಳಗ, ನಮ್ಮ ಸುತ್ತು ಇರಂತ ನಮ್ಮ ಪರಿಸರ, ನಮ್ಮ ಸ್ನೇಹಿತರು, ಪ್ರಾಣಿ ಪಕ್ಷಿಗಳು, ಗಿಡ ಮರ, ಮತ್ತೆ ಇಲ್ಲಿ ಕುಳಿತಂತ ಹಿರಿಯರು, ಅವರ ಮಾರ್ಗದರ್ಶನ ಹಲವಾರು ರೀತಿಯಲ್ಲಿ ನಮಗೆ ನಿತ್ಯವೂ ಸಹ ಒಂದು ಪಾಠನ ನಾವು ಕಲಿತಾ ಇರ್ತೀವಿ. ಅದು ಗುರುವಿನ ರೂಪದಲ್ಲಿ ಆಗ್ತಾ ಇರ್ತದೆ. ಭಗವಂತ ನಮ್ಮ ಕಷ್ಟಕ್ಕೆ. ಕಾರ್ಯಕ್ರಮದಲ್ಲಿ ಗಡದಾಸನಹಳ್ಳಿ ಸ್ವರಾಜ್ಯ ಆಶ್ರಮದ ಶ್ರೀ ವೀರೇಗೌಡ ಸ್ವಾಮಿಗಳು, ವಾರಣಾಸಿ ಆಶ್ರಮದ ಬ್ರಹ್ಮಶ್ರೀ ರಾಮಚಂದ್ರ ರೆಡ್ಡಿ ಸ್ವಾಮಿಗಳು ಪ್ರವಚನವನ್ನು ನೀಡಿದರು. ಗುರುಪೂರ್ಣಿಮೆ ಅಂಗವಾಗಿ ಶ್ರೀ ಕೈವಾರ ಯೋಗಿ ನಾರಾಯಣ ತಾತಯ್ಯರವರ ಹಾಗೂ ಶಿರಡಿ ಸಾಯಿಬಾಬಾರವರ ಮೂರ್ತಿಯನ್ನು ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಗಿದ್ದು, ಗ್ರಾಮದ ಶ್ರೀ ಬ್ಯಾಟರಾಯ ಸ್ವಾಮಿ, ಶಿವ ಪಾರ್ವತಿ ಹಾಗೂ ಆಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ದೇವಾಲಯಗಳಿಗೆ ಬಣ್ಣ ಬಣ್ಣದ ದೀಪಾಲಂಕಾರ, ತಳೆದು ತೋರಣಗಳಿಂದ ಸಿಂಗಾರ ಮಾಡಲಾಗಿತ್ತು. ದೇವರ ದರ್ಶನಕ್ಕೆ ಬಂದಂತ ಎಲ್ಲ ಮುತ್ತೈದೆಯರಿಗೆ ಪಾದಪೂಜೆ, ಅರಿಶಿನ ಕುಂಕುಮದ ಜೊತೆ ಬಳೆ ತೊಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗ್ರಾಮದ ಹಿರಿಯರಿಗೆ, ಭಜನೆ ತಂಡದವರಿಗೆ ಹಾಗೂ ದೇವಾಲಯದ ಸೇವಾಕರ್ತರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಎಲ್ಲ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ಭಜನಾ ತಂಡದವರಿಂದ ರಾತ್ರಿಯಿಡೀ ವಿಶೇಷ ಭಜನೆಯನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ದೇವಾಲಯದ ಕಮಿಟಿ ಸದಸ್ಯರು, ಸೇವಾಕರ್ತರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್. ಮಹೇಶ್ವರರು ಕೂಡ ಈ ಒಂದು ಬ್ರಹ್ಮವಿದ್ಯೆ ತರವಾಗುವುದಿಲ್ಲ, ಗುರುವಿಂದ ಮಾತ್ರ ಬರಬೇಕು. ಸಾಕ್ಷಾತ್ ಶಿವನಿಗಿಂತ ಕೂಡ ಅಧಿಕವಾಗಿರ್ತಕ್ಕಂಥವಂತಂದ್ರೆ ಆ ಪರಬ್ರಹ್ಮ ಸ್ವರೂಪಿಯಾಗಿರ್ತಕ್ಕಂಥ ಗುರುಗಳು. ಆದ್ದರಿಂದ ಇವತ್ತಿನ ದಿವಸ ಈ ಒಂದು ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಮತ್ತು ಶಿರಡಿ ಸಾಯಿಬಾಬಾ ದೇವಸ್ಥಾನ ಮತ್ತು